ದಿನಗಳಿಂದ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇತ್ತು. ಇದೀಗ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ನಾಯಕರ ಮುನಿಸು ಆಕ್ರೋಶ ಹೆಚ್ಚಾಗಿದೆಯಾ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಯಾಕೆ ಈ ಪ್ರಶ್ನೆ ಹುಟ್ಕೊಳ್ತಾ ಇದೆ? ದಲಿತ ಮೀಟಿಂಗ್ ರದ್ದಾಗಿದ್ದಕ್ಕೆ ದಲಿತ ನಾಯಕರು ಸಮರ ಸಾರಿದಂಗೆ ಕಾಣಿಸ್ತಾ ಇದೆ. ಸುರ್ಜೇವಾಲಾ ಮೀಟಿಂಗಿಗೂ ಕೂಡ ಬಾರದೆ ದೂರದಲ್ಲೇ ಇದ್ದು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರ ನಾಯಕರುಗಳು ಅನ್ನೋ ಪ್ರಶ್ನೆ. ಕಾಂಗ್ರೆಸ್ ಸರ್ವ ಸದಸ್ಯರ ಸಭೆಗೆ ಪರಮೇಶ್ವರ್ ಚಕ್ಕರ್ ಆಗ್ಬಿಟ್ಟಿದ್ದಾರೆ. ಡಿನ್ನರ್ ಮೀಟಿಂಗ್ಗೆ ಬ್ರೇಕ್ ಹಾಕಿದ್ದಕ್ಕೆ ಬೇಸರಗೊಂಡ್ರ ಪರಮೇಶ್ವರ್ ಸಭೆಗೆ ಆಗಮಿಸದೆ ತುಮಕೂರಿಗೆ ತೆರಳಿದ್ದಾರೆ ಪರಮೇಶ್ವರ್. ಹಾಗಿದ್ರೆ ಹೈಕಮಾಂಡ್ ವಿರುದ್ಧವೇ ದಲಿತ ನಾಯಕರು ತಿರುಗಿ ಬಿದ್ರ ಅನ್ನೋ ಪ್ರಶ್ನೆ. ಮೀಟಿಂಗಿಗೆ ಬಾರದೆ ತಮ್ಮ ಮುನಿಸನ್ನ ಅಸಮಾಧಾನವನ್ನ ಈ ಮುಖಾಂತರವಾಗಿ ಸಂದೇಶವಾಗಿ ನೀಡಿದ್ರ ಅನ್ನೋ ಪ್ರಶ್ನೆ. ಇತ್ತ ಸಚಿವ ಕೆ.ಎನ್. ರಾಜಣ್ಣ, ಜಮೀರ್ ಅಹಮದ್ ಕೂಡ ಗೈರಾಗ್ಬಿಟ್ಟಿದ್ದಾರೆ. ಇವತ್ತು ಮೀಟಿಂಗ್ ಇದೆ ಅಂತ ಗೊತ್ತಿತ್ತು, ಸುರ್ಜೇವಾಲಾ ಆಗಮಿಸಿದ್ದಾರೆ ಅಂತ ಗೊತ್ತಿತ್ತು, ಪ್ರಮುಖವಾದ ಮೀಟಿಂಗ್ ಅನ್ನೋದ್ರ ಅರಿವು ಕೂಡ ಆಗಿತ್ತು. ಇದೆಲ್ಲದರ ಬೆನ್ನಲ್ಲೇ ನಾಯಕರುಗಳು ಗೈರಾಗಿರೋದು ನಾನಾ ರೀತಿಯಾದಂತ ಅರ್ಥವನ್ನ ಕಲ್ಪಿಸ್ತಾ ಇದೆ. ಬೇಕು ಅಂತ ಗೈರಾದ್ರ, ಒಂದ್ ಸಂದೇಶ ರವಾನೆ ಮಾಡಬೇಕು ಅಂತ ಗೈರಾದ್ರ, ಮೀಟಿಂಗಿಗೆ ಹಾಜರಾಗೋದಕ್ಕೆ ಇಷ್ಟ ಇಲ್ಲದೆ ಗೈರಾದ್ರ, ನಾಯಕರುಗಳಿಗೆ ತಮ್ಮ ಅಸಮಾಧಾನವನ್ನ ತೋರಿಸ್ಬೇಕು ಅಂತ ಗೈರಾದ್ರ, ನಾಯಕರುಗಳೇ ಕರೀಲಿ ಅಂತ ಗೈರಾದ್ರ, ನಾನಾ ರೀತಿಯಾದಂಥ ಪ್ರಶ್ನೆಗಳು. ಈ ಮುಖಾಂತರವಾಗಿ ರಾಜ್ಯ ಕಾಂಗ್ರೆಸ್ನ ನಾಯಕರು ಎಲ್ಲ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ವಿರುದ್ಧವೇ ತಿರುಗಿ ಬಿದ್ಬಿಟ್ರ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಪ್ರಮುಖವಾಗಿ ಪರಮೇಶ್ವರ್ ಅವರು ಬಂದೇ ಇಲ್ಲ, ಜಮೀರ್ ಅಹಮದ್ ಕೂಡ ಬಂದಿಲ್ಲ, ರಾಜಣ್ಣ ಕೂಡ ಬಂದಿಲ್ಲ. ದಲಿತ ನಾಯಕರು, ಹಿಂದುಳಿದ ವರ್ಗದ ಸಮಾಜದ ನಾಯಕರುಗಳೇ ಗೈರಾಗಿರುವುದು ಈ ರೀತಿಯಾದಂಥ ಅನುಮಾನವನ್ನು ಹುಟ್ಟಾಕಿದೆ. ಇವತ್ತು ಬೆಳಗ್ಗೆ ತಾನೇ ಸತೀಶ್ ಜಾರಕಿಹೊಳಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಇವತ್ತು ಪರಮೇಶ್ವರ್ ಅವರು ಇರ್ತಾರೆ, ದಲಿತ ನಾಯಕರ ಸಭೆಯ ವಿಚಾರದ ಬಗ್ಗೆ ಅಲ್ಲೇ ಚರ್ಚೆ ಮಾಡಲಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ಪರಮೇಶ್ವರ್ ಅವರು ಆಗಮಿಸಿಲ್ಲ. ಮೀಟಿಂಗ್ ಇದೆ ಅಂತ ಗೊತ್ತಿದ್ರು ಕೂಡ ತುಮಕೂರಿಗೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದಲಿತ ನಾಯಕರ ಡಿನ್ನರ್ ಪಾರ್ಟಿಯನ್ನ ಮಾಡಬಾರ್ದು ಅಂತ ಖಡಕ್ಕಾಗಿ ಸೂಚನೆ ಕೊಟ್ಟಿದ್ದಕ್ಕೆ ಈ ರೀತಿ ವರಸೆ ಬದಲಿಸಿದ್ರ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇವತ್ತೊಂದು ಪ್ರಮುಖವಾದ ಮೀಟಿಂಗ್ ಇದೆ ಅನ್ನೋದು ಕಾಂಗ್ರೆಸ್ನ ನಾಯಕರುಗಳಿಗೆ ಗೊತ್ತಿತ್ತು, ಅದರಲ್ಲೂ ಗೃಹ ಸಚಿವರಿಗಂತೂ ಕಂಪ್ಲೀಟ್ ಆಗಿ ಗೊತ್ತಿತ್ತು. ಆದರೂ ಕೂಡ ಈ ಸಭೆಗೆ ಗೈರಾಗಿದ್ದಾರೆ ಅಂದ್ರೆ ನಾನಾ ರೀತಿಯಾದಂಥ ಅರ್ಥವನ್ನ ಕಲ್ಪಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಕ್ಲಾರಿಟಿ ಕೊಟ್ಟಿದ್ದಾರೆ, ಯಾಕೆ ಬಂದಿಲ್ಲ, ಏನ್ ಕಥೆ ಅಂತ? ಖಂಡಿತ ನೀತಿ, ಇವತ್ತು ಭಾರತ್ ಜೋಡೋ ಭವನದಲ್ಲಿ ಬೆಳಗಾವಿ ಸಮಾವೇಶಕ್ಕೆ ಕಾರ್ಯಕ್ರಮ ಕುರಿತಂತೆ ಪೂರ್ವ ಸಿದ್ಧತಾ ಸಭೆಯನ್ನ ಇವತ್ತು ನಡೆಸಲಾಯಿತು. ಸುರ್ಜೇವಾಲಾ, ಸಿಎಂ, ಡಿಸಿಎಂ ಅವರ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಸಚಿವರು, ಶಾಸಕರು, ಎಂಎಲ್ಸಿಗಳು, ಸಂಸದರು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಆದ್ರೆ ಸಭೆಗೆ ಪ್ರಮುಖವಾಗಿ ಸಚಿವ ಪರಮೇಶ್ವರ್ ಹಾಗೆ ಕೆ.ಎನ್. ರಾಜಣ್ಣ ಅವರು ಇವತ್ತು ಗೈರಾಗಿದ್ದಾರೆ. ಎಲ್ಲ ಸಚಿವರು ಬಂದ್ರು, ಈ ಇಬ್ಬರು ನಾಯಕರು ಗೈರಾಗಿದ್ದಕ್ಕೆ ಸಾಕಷ್ಟು ಅನುಮಾನಗಳು ಶುರುವಾಗಿದೆ. ಪದೇ ಪದೇ ದಲಿತ ಸಚಿವರ ಸಭೆ, ಡಿನ್ನರ್ ಪಾರ್ಟಿ, ಲಂಚ್ ಮೀಟಿಂಗ್ ಎಲ್ಲವೂ ಕೂಡ ನಡೀತಾ ಇತ್ತು. ಇದಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕುವಂತ ಒಂದು ಪ್ರಯತ್ನವನ್ನ ಮಾಡಿತ್ತು. ಆ ಕಾರಣಕ್ಕೆ ಏನಾದ್ರು ಪರಮೇಶ್ವರ್ ಅವರು ಅಸಮಾಧಾನಗೊಂಡ್ರ, ಕೆ.ಎನ್. ರಾಜಣ್ಣ ಅವರು ಅಸಮಾಧಾನಗೊಂಡ್ರ, ಸಭೆಯ ಬಗ್ಗೆ ಮಾಹಿತಿ ಇದ್ರು, ಗೊತ್ತಿದ್ರು ಅವರು ಯಾಕೆ ಸಭೆಗೆ ಗೈರಾದ್ರು? ಯಾಕೆಂದ್ರೆ ಇಬ್ಬರು ಕೂಡ ಪ್ರಮುಖ ಸಚಿವರು, ಪಕ್ಷದಲ್ಲಿ ಹಿರಿಯ ನಾಯಕರಾದಂತವರು. ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ನಡೆದಂತ ಈ ಸಭೆಗೆ ಯಾಕೆ ಗೈರಾದ್ರು ಅನ್ನುವಂತಹ ಚರ್ಚೆಗಳು ಈಗ ಶುರುವಾಗಿದೆ. ಒಂದು ಕಡೆ ಸಭೆಯಲ್ಲಿ ಇವತ್ತು ಸಚಿವರಿಗೆ ತರಾಟೆಯನ್ನು ಕೂಡ ಸುರ್ಜೇವಾಲಾ ಅವರು ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ನಾವು ಶಿಸ್ತು ಉಲ್ಲಂಘನೆ ಮಾಡೋದನ್ನ ನಾವು ಯಾವತ್ತಿಗೂ ಸಹಿಸೋದಿಲ್ಲ. ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಅದೊಂದು ರೀತಿ ಶಿಸ್ತಿನ ಪಾರ್ಟಿ. ಇಲ್ಲಿ ಅಶಿಸ್ತನ್ನ ನಾವು ಕಡೆಗಣಿಸ್ಬೇಕಾಗತ್ತೆ. ಹಾಗಾಗಿ ಯಾರೇ ಶಿಸ್ತನ್ನ ಉಲ್ಲಂಘನೆ ಮಾಡಿದ್ರು ಕೂಡ ಅವ್ರ ಮೇಲೆ ಕ್ರಮವನ್ನ ಜರುಗಿಸ್ಬೇಕಾಗತ್ತೆ. ಕಾರ್ಯಕರ್ತರಿರ್ಲಿ, ಸಚಿವರಿರ್ಲಿ, ಎಲ್ರಿಗೂ ಕೂಡ ಒಂದೇ ನ್ಯಾಯ ಅನ್ನುವಂತ ಮಾತನ್ನ ನೇರವಾಗಿ ಸಭೆಯಲ್ಲಿ ಹೇಳಿದ್ರು. ಜೊತೆಗೆ ಸಚಿವರ ಪರ್ಫಾರ್ಮೆನ್ಸ್ ಬಗ್ಗೆ ಕೂಡ ಅವರು ಇವತ್ತು ನೇರವಾಗಿ ಪ್ರಸ್ತಾಪವನ್ನ ಮಾಡಿದ್ದಾರೆ. 2 ತಿಂಗಳ ಕಾಲ ನಾವು ನೋಡಿ ಅಂತಿಮವಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಈ ಎಲ್ಲಾ ಹೇಳಿಕೆಗಳು ಮತ್ತಷ್ಟು ಅಸಮಾಧಾನಕ್ಕೆ ಕಾರಣ ಆಗುವಂತ ಸಾಧ್ಯತೆಗಳಿದೆ. ಇವತ್ತು ಸಂಜೆ ನಡೆಯುವಂತ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಈ ದಲಿತ ಸಭೆ ರದ್ದುಪಡಿಸಂತ ಮುಂದೂಡಿಕೆ ಆದಂತ ವಿಚಾರ ಚರ್ಚೆ ಆಗುವಂತ ಸಾಧ್ಯತೆಗಳಿದೆ ನೀತಿ.
ಓಕೆ, ಶಿವಕುಮಾರ್, ಹಾಗಿದ್ರೆ ಮುಂದಿನ ನಡೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದಿನ ನಡೆ ಆಗಿರ್ಬೋದು ಅಥವಾ ದಲಿತ ನಾಯಕರ ಮುಂದಿನ ನಡೆ ಆಗಿರ್ಬೋದು, ಯಾಕಂದ್ರೆ ಈಗ ಆಲ್ರೆಡಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಗಿಲ್ಲ ಮತ್ತು ಸಿಎಂ ಬದಲಾವಣೆ, ಸಂಪುಟ ವಿಸ್ತರಣೆ, ಈ ಎಲ್ಲ ವಿಚಾರದಲ್ಲೂ ಒಂದಷ್ಟು ಗೊಂದಲ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಅಬ್ಸೆಂಟ್ ಆಗಿರೋದ್ರಿಂದ ಇದು ಮತ್ತೊಂದು ರೀತಿಯಾದಂಥ ಸಂದೇಶವನ್ನ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ರವಾನೆ ಮಾಡುತ್ತೆ. ಹಾಗಿದ್ರೆ ನಾಯಕರುಗಳ ಮುಂದಿನ ನಡೆಗೇನಾಗಿರಬಹುದು ಅಂತ? ನೀತಿ, ಇವತ್ತಿನ ಸಭೆಯನ್ನ ನೋಡೋದಾದ್ರೆ ಇವತ್ತು ಸುರ್ಜೇವಾಲಾ ಅವರು ಏನ್ ಸಚಿವರಿಗೆ ವಾರ್ನಿಂಗ್ ಅನ್ನ ಮಾಡಿದ್ದಾರೆ, ಇದು ಒಂದು ರೀತಿ ಅವರಿಗೆ ಅಸಮಾಧಾನಕ್ಕೆ ಕಾರಣ ಆಗತ್ತೆ ಸಹಜವಾಗಿ. ಯಾಕಂದ್ರೆ ಸಚಿವರಾದಂತವ್ರು ಎಲ್ಲರೂ ಕೂಡ ಪಕ್ಷದಲ್ಲಿ ಹಿರಿಯರಾಗಿರುವಂತವ್ರು, 5-6 ಬಾರಿ ಶಾಸಕರಾಗಿ ಆರಿಸಿ ಬಂದಂತವ್ರು, ಪಕ್ಷದಲ್ಲಿ 20-30-40 ವರ್ಷಗಳಿಂದ ಪಕ್ಷದಲ್ಲಿ ಇರುವಂತವ್ರು. ಸೊ ಹಾಗಾಗಿ ಸುದೀರ್ಘವಾದಂತ ರಾಜಕೀಯ ಜೀವನ ಏನಿದೆ ಎಲ್ಲಾ ಸ್ಥಾನಮಾನಗಳನ್ನು ಕೂಡ ಪಡೆದು ಬಂದಂತವ್ರು. ನೀವು ಪದಾಧಿಕಾರಿಗಳು, ಮುಖಂಡರು, ಶಾಸಕರು, MLCಗಳು, ಸಚಿವರು ಈ ಒಂದು ತುಂಬಿದ ಸಭೆಯಲ್ಲಿ ನೀವು ಸಚಿವರಿಗೆ ನೇರವಾಗಿ ವಾರ್ನಿಂಗ್ ಅನ್ನ ಮಾಡ್ತೀರಿ ಅಂದ್ರೆ ಯಾವ ಸಚಿವರು ಕೂಡ ಇದನ್ನ ತಡ್ಕೊಳ್ತಾರೆ? ಒಂದು ಕಡೆ ಶಿಸ್ತು ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಹೇಳಿದ್ರು ಅದು ಈ ಸಂದರ್ಭದಲ್ಲಿ ಸರಿಯಾ? ಪ್ರತ್ಯೇಕವಾಗಿ ಸಚಿವರ ಸಭೆಯನ್ನ ಕರಿಬೇಕಾಗಿತ್ತು. ಸಚಿವರ ಸಭೆಯನ್ನ ಕರೆದು ಅಲ್ಲಿ ತಿಳುವಳಿಕೆಯನ್ನ ಹೇಳ್ಬೇಕಾಗಿತ್ತು. ನೀವು ಮಾಡ್ತಾ ಇರುವಂತದ್ದು ಸರಿಯಲ್ಲ, ಅದನ್ನ ಬದಿಗೊತ್ತಿ ಪಕ್ಷದ ಕೆಲಸಗಳಲ್ಲಿ ಭಾಗಿಯಾಗಿ ಪಕ್ಷವನ್ನ ಸಂಘಟನೆ ಮಾಡಿ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ನೀವು ಉತ್ತಮವಾಗಿ ಯೋಜನೆಗಳನ್ನ ರೂಪಿಸಿ ಅಂತೇಳಿ ಸಚಿವರಿಗೆ ಹೇಳಿದ್ರೆ ಅಲ್ಲೇನು ಪ್ರಮಾದ ಆಗ್ತಾ ಇರ್ಲಿಲ್ವೇನೋ? ಇವ್ರು ಯಾವಾಗ ಇಲ್ಲಿ ನೇರ ಎಲ್ಲರ ಮುಂದೆ ಆ ಒಂದು ಹೇಳಿಕೆಯನ್ನ, ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸಹಜವಾಗಿ ಕೆಲವು ಹಿರಿಯ ಸಚಿವರಲ್ಲಿ ಅಸಮಾಧಾನಕ್ಕೆ ಕಾರಣವಾಗತ್ತೆ. ಹಾಗಾಗಿ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳ್ತಾ ಇದ್ರು, ಸಭೆ ಮುಗಿದ ನಂತರ ಇವತ್ತು ಶಾಸಕಾಂಗ ಪಕ್ಷದ ಸಭೆ ಇದೆ, ಸಭೆಯಲ್ಲಿ ನಾವು ಇದರ ಬಗ್ಗೆ ಚರ್ಚೆಯನ್ನ ಮಾಡ್ತೇವೆ. ಶಿಸ್ತನ್ನ ನಾವೆಲ್ಲೂ ಕೂಡ ಉಲ್ಲಂಘನೆ ಮಾಡಿಲ್ಲ ಅಥವಾ ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಅವರು ನಮ್ಗೇನು ಹೇಳಿಲ್ಲ. ಆದ್ರೆ ಮುಂದೆ ನಮ್ಗೆ ಸಭೆ ಸೇರೋದಕ್ಕೆ ಅವಕಾಶಗಳಿದೆ ಅನ್ನುವಂಥದ್ದನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಹಾಗಾಗಿ ನಾಳೆಯಿಂದ ಡಿನ್ನರ್ ಸಭೆಗಳು ಅಥವಾ ಟಿಫನ್ ಪಾಲಿಟಿಕ್ಸ್ ಮತ್ತೆ ಶುರುವಾದ್ರೂ ಕೂಡ ಅಚ್ಚರಿ ಇಲ್ಲ. ನೀತಿ. ಓಕೆ, ಫೈನ್. ಥ್ಯಾಂಕ್ ಯು ಶಿವು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.